ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಆರೋಗ್ಯಕರವಾದ ಜೋಳದ ಹಿಟ್ಟಿನ ಕಡುಬು. ಅದಕ್ಕೆ ಮೊದಲಿಗೆ ಒಂದು ಕಾಫಿ ಲೋಟದಷ್ಟು ತೊಗರಿಬೇಳೆನ ಕುದಿಯಾಕಿಡಬೇಕು. ಇನ್ನೊಂದು ಬೊಗಣೆ ಒಳಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಹಾಕಿ ಅದು ಹುರಿದ್ಮೇಲೆ 2 ಮೀಡಿಯಂ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೆತ್ತಗಾಗೋವರೆಗೆ ಹುರ್ಕೊಳ್ಬೇಕು. ನಂತರ ರುಚಿಗೆ ಎಷ್ಟು ಬೇಕಷ್ಟು ಖಾರ ಮತ್ತು ನಿಮ್ಗೆ ಎಷ್ಟು ಕ್ವಾಂಟಿಟಿ ಮಾಡಬೇಕಾಗೈತಿ ಅಷ್ಟು ನೀರು ಹಾಕಿ ಕುದಿಯಾಕಿಡಬೇಕು. ಒಂದು ಬುಟ್ಟಿ ಒಳಗೆ 2 ಕಪ್ ಜೋಳದ ಹಿಟ್ಟಿಗೆ 2 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡು ಹೆಸರು ಬಂದಂತ ನೀರನ್ನ ಅದ್ರೊಳಗೆ ಒಂದು 4 ಸ್ಪೂನ್ ಹಾಕಿ ಕಲಿಸ್ಕೊಂಡು ನಂತರ ತಣ್ಣೀರೊಳಗೆ ನಾದ್ಕೋಬೇಕು. ಈ ಕಡೆ ಹೆಸರು ಬಂದಂತ ನೀರಿಗೆ ಕುದಿಸಿದ ತೊಗರಿಬೇಳೆ ಹಾಕಿ ಮತ್ತೆ ಕುದಿಯಾಕಿಡಬೇಕು. ನಾದಿಟ್ಕೊಂಡ ಕಣಕದಿಂದ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡ ಗೋಲಾಕಾರ ಅಥವಾ ಚಪ್ಪಟಾಕಾರವಾಗಿ ಮಾಡ್ಕೊಂಡ ಸ್ವಲ್ಪ ಸ್ವಲ್ಪ ಮಾಡಿದಂಗ ಹಾಕೋತಾ ಹೋಗ್ಬೇಕು. ಒಮ್ಮೆ ಪೂರ್ತಿ ಮಾಡಿಟ್ಟು ಹಾಕ್ಬಾರ್ದು, ಗಂಟ್ ಆಗ್ಬಿಡ್ತಾವೆಲ್ಲ ಸೇರಿ. ಕಡುಬ ಎಲ್ಲ ಕುದ್ಮೇಲೆ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು 5 ನಿಮಿಷ ಕುದಿಸಿರ ಕಡುಬ ರೆಡಿ ಆಗ್ಬಿಡ್ತಾವ.